ಪಂಚಮಸಾಲಿ ಲಿಂಗಾಯತ ಸಮುದಾಯವನ್ನು ಹಿಂದುಳಿದ ಪ್ರವರ್ಗ 2ಎಗೆ ಸೇರಿಸಬಾರದು ಎಂದು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ಮುಖಂಡರು ಆಗ್ರಹಿಸಿದ್ದಾರೆ. ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ಮುಖಂಡರು ಹಾಗೂ ಕಾರ್ಯಕರ್ತರು ಇಂದು ಸಿಎಂ ಸಿದ್ದರಾಮಯ್ಯನವರನ್ನು ಭೇಟಿಯಾಗಿ ಮನವಿ ಸಲ್ಲಿಸಿದರು. ಬೆಳಗಾಂನಲ್ಲಿ ಏನು ಪಂಚಮಸಾಲಿಗಳದ್ದು ಒಂದು ಹೋರಾಟ ಅಪ್ರಸ್ತುತ. ಏಕೆಂದರೆ ಕಾನೂನು ರೀತಿಯಲ್ಲಿ ಅದು ಕೊಡಲಿಕ್ಕೆ ಬರೋದಿಲ್ಲ ಅನ್ನೋದು ಅವ್ರಿಗೂ ಗೊತ್ತಿದೆ. ಇದನ್ನು ಜನಗಳಿಗೆ ಒಂದು ರಾಂಗ್ ಮೆಸೇಜು ಒಂದು ಸೃಷ್ಟಿ ಮಾಡಿ ಜನಗಳನ್ನ ದಾರಿ ತಪ್ಪಿಸೋವಂಥ ಒಂದು ಕಾರ್ಯಕ್ರಮ. ಆದರೆ 102 ಜಾತಿಗಳು ಏನು ಪ್ರವರ್ಗ 2ಎಲ್ಲಿದ್ದೀವಿ ಅಲ್ಲಿರೋ ಸಮಾಜಕ್ಕೇನೆ ಇದುವರೆಗೂ ಯಾವುದೇ ಶೈಕ್ಷಣಿಕವಾಗಲಿ, ಸಾಮಾಜಿಕವಾಗಲಿ, ಆರ್ಥಿಕವಾಗಿ, ರಾಜಕೀಯವಾಗಿ ಯಾವುದೇ ಒಂದು ಸಮಾಜ ಒಂದು ಕೆಲವೇ ಬೆಳವಣಿಗೆ ಅಷ್ಟು ಬಿಟ್ಟರೆ ಇನ್ಯಾವ ಸಮಾಜನೂ ಮುಂದೆ ಬೆಳೆದೇ ಇಲ್ಲ. ಆದರೆ ಅವರು ಬೆಳಕಿಗೆ ಬರೋಕ್ಕೆ ಮುಂಚೆನೇ ಇಂಥ ಪಟ್ಟಬದ್ಧ ಹಿತಾಸಕ್ತಿಗಳು ಈ ಒಂದು ತಳ ಸಮುದಾಯಗಳನ್ನ ಇನ್ನೂ ಹಿಂದೆ ಏನು 100 ವರ್ಷದ ಹಿಂದೆ ಜೀತು ಪದ್ಧತಿ ಇತ್ತೋ ಆ ಒಂದು ಪದ್ಧತಿಗೆ ಕೊಂಡೊಯ್ಯುವಂಥ ಪರಿಸ್ಥಿತಿಗೆ ನಮ್ಮನ್ನು ದೂರ್ತಾ ಇದ್ದಾರೆ. ಪ್ರಥಮವಾಗಿ ಅವರೇ ಶುರು ಮಾಡಿದ್ದು ಅಂತ ಹೇಳ್ತಾರೆ. ಒಬ್ಬ ಸ್ವಾಮೀಜಿಯಾಗಿ ಕಾವಿ ಧರಿಸಿದ ಮೇಲೆ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳುವ ಒಂದು ಪದ್ಧತಿ ನಮ್ಮ ಭಾರತದಲ್ಲಿದೆ. ಆದರೆ ಇವರು ಒಂದು ಜಾತಿಗೆ ಮೀಸಲಾಗಿ ಪ್ರತಿಯೊಬ್ಬರನ್ನೂ ಕಡೆಗಣಿಸಿ ಎಷ್ಟು ಸರಿ ಅಂತ ಜನಗಳೇ ತೀರ್ಮಾನ ಕೊಡಬೇಕು.